ಒಂದು ಲಜ್ಜೆಗೆಟ್ಟ ಸರ್ಕಾರ ನೋಡಕ್ಕೆ ಸಾಧ್ಯನೇ ಇಲ್ಲ. ಈ ಸರ್ಕಾರದಲ್ಲಿರುವ ಹಗರಣಗಳು ಬಹುಶಃ ಯಾವ ಸರ್ಕಾರ ನಡೆಯಕ್ಕೆ ಸಾಧ್ಯ ಇಲ್ಲ. ಶಿವನಗರ ತಾಲೂಕಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ, ದುರ್ನಡತೆ ಮಿತಿಮೀರಿ ಹೋಗಿದೆ. ಒಬ್ಬ ಶಾಸಕರಿಗೆ ಕನಿಷ್ಠ ಗೌರವವನ್ನು ಕೊಡದೇ ಇರುವಂತಹ ಅಧಿಕಾರಿಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ನಡೆಯಲಿರುವ ಐತಿಹಾಸಿಕ ಯಡಿಯೂರಪ್ಪ ಉತ್ಸವವನ್ನು ಯಶಸ್ವಿಗೊಳಿಸುವಂತೆ ಮಾಜಿ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ವೈಎ ನಾರಾಯಣಸ್ವಾಮಿ ಕರೆ ನೀಡಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉತ್ಸವದ ಕುರಿತು ಮಾಹಿತಿ ನೀಡುತ್ತಲೇ ರಾಜ್ಯ ಸರ್ಕಾರದ ವಿಫಲತೆ ಹಾಗೂ ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನ ಲಜ್ಜೆಗೆಟ್ಟ ಆಡಳಿತ ಎಂದು ಬಣ್ಣಿಸಿದ ನಾರಾಯಣಸ್ವಾಮಿ, ಬಡವರ ಜೇಬಿಗೆ ಕತ್ತರಿ ಹಾಕುತ್ತಿರುವ ಸರ್ಕಾರ ರಾತ್ರೋರಾತ್ರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ನಿರ್ಲಜ್ಜತನ ಪ್ರದರ್ಶಿಸುತ್ತಿದೆ. ನಮಗೆ 140 ಶಾಸಕರ ಬಲವಿದೆ ಎಂಬ ಅಹಂಕಾರದಲ್ಲಿ ಸರ್ಕಾರ ಮುಳುಗಿದೆ. ಈ ದುರಹಂಕಾರವೇ ಜನರಿಗೆ ಶಾಪವಾಗಿ ಪರಿಣಮಿಸಿದೆ ಎಂದು ಅವರು ಕಿಡಿಕಾರಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀನಿವಾಸಪುರಕ್ಕೆ ಎಷ್ಟು ಬಾರಿ ಭೇಟಿ ನೀಡಿದ್ದಾರೆ? ತಾಲೂಕಿನ ಸಮಸ್ಯೆಗಳನ್ನು ಅರಿಯಲು ಕೆಡಿಪಿ ಸಭೆ ನಡೆಸುವ ಜವಾಬ್ದಾರಿ ಅವರಿಗಿಲ್ಲವೇ ಎಂದು ಪ್ರಶ್ನಿಸಿದ್ರು. ತಾಲೂಕಿನ ಅಧಿಕಾರಿಗಳ ನಡೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಅಧಿಕಾರಿಗಳು ರಾಜಕಾರಣಿಗಳಂತೆ ವರ್ತಿಸುವುದನ್ನ ಬಿಟ್ಟು ಜನಸೇವಕರಾಗಿ ಕೆಲಸ ಮಾಡಬೇಕು. ಜನರ ತೆರಿಗೆ ಹಣದಿಂದ ಸಂಬಳ ಪಡೆಯುವ ನೀವು ಬೇರೆಯವರ ಮನೆ ಬಾಗಿಲು ಕಾಯುವುದನ್ನ ನಿಲ್ಲಿಸಬೇಕು. ಶಾಸಕರಿಗೆ ಕನಿಷ್ಠ ಗೌರವ ನೀಡದ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದ್ರು. ಆಡಳಿತ ವಿಕೇಂದ್ರೀಕರಣದ ಮಹತ್ವವನ್ನು ಒತ್ತಿ ಹೇಳಿದ ನಾರಾಯಣಸ್ವಾಮಿ, ಸರ್ಕಾರ ಚುನಾವಣೆಗೆ ಹೆದರುತ್ತಿದೆ ಎಂದು ಆರೋಪಿಸಿದ್ರು. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಅವಧಿ ಮುಗಿದು 5 ವರ್ಷಗಳಾಗಿವೆ. ಬೆಂಗಳೂರು ಕಾರ್ಪೊರೇಷನ್ ಅವಧಿ ಮುಗಿದು 6 ವರ್ಷಗಳಾದರೂ ಚುನಾವಣೆ ನಡೆಸುತ್ತಿಲ್ಲ. ಸ್ಥಳೀಯ ಜನಪ್ರತಿನಿಧಿಗಳಿಲ್ಲದ ಕಾರಣ ಬೆಂಗಳೂರಿನಲ್ಲಿ ಕಸ, ಚರಂಡಿ ಮತ್ತು ಮಳೆಯ ಅವಾಂತರಗಳನ್ನು ಕೇಳುವವರೇ ಇಲ್ಲದಂತಾಗಿದೆ. ಜಾತಿ ಗಣತಿ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆಯ ನೆಪವೊಡ್ಡಿ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸುವ ಮೂಲಕ ಸರ್ಕಾರ ಸಮಯ ಕಳೆಯುತ್ತಿದೆ. ತೀರ್ಮಾನ ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಸಚಿವರ ಹಾದಿಯಲ್ಲೇ ಅಧಿಕಾರಿಗಳು ಸಾಗುತ್ತಿದ್ದಾರೆ. ಈ ಭ್ರಷ್ಟಾಚಾರ ಮತ್ತು ವಿಳಂಬ ನೀತಿಗೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಅವರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ನಮ್ಮ ಪಕ್ಷದ ಅಧ್ಯಕ್ಷರೇ, ನಿಕಟಪೂರ್ವ ಜಿಲ್ಲಾಧ್ಯಕ್ಷರೇ, ಪದಾಧಿಕಾರಿಗಳೇ, ಸ್ನೇಹಿತರೆ, ಈ ದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ, ಮೇ ತಿಂಗಳ 9ನೇ ತಾರೀಕು ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಡಿಯೂರಪ್ಪನವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ 50 ವರ್ಷಗಳಾದ ಸಂದರ್ಭದಲ್ಲಿ ರಾಜ್ಯದಾದ್ಯಂತ ಇರುವಂತಹ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಸ್ನೇಹಿತರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ನಾಯಕರೆಲ್ಲ ಸೇರಿ ದೊಡ್ಡ ಹಬ್ಬದ ಒಂದು ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಮುಖ್ಯವಾದ ಕಾರಣ BSY. ಯಡಿಯೂರಪ್ಪನವರಂತ ಹೋರಾಟಗಾರ ಇಲ್ಲದೆ ಇದ್ದಿದ್ರೆ, ಯಡಿಯೂರಪ್ಪನವರಂತ ರೈತ ಪರ ಕಾಳಜಿರೋರು ಇಲ್ಲದೆ ಇದ್ದಿದ್ರೆ, ಈ ರಾಜ್ಯದಲ್ಲಿ ಹಳ್ಳಿಯಿಂದ ಗಲ್ಲಿಯವರೆಗೆ ತಿರುಗಿ ಪಾರ್ಟಿ ಕಟ್ಟದೇ ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಕ್ಕೆ ಸಾಧ್ಯ ಇರಲಿಲ್ಲ. ಅವರು ಮೊದಲು MLA ಆಗಿದ್ದು 83ನೇ ಇಸ್ವಿ. ಇಬ್ಬರೇ MLAಗಳು. ಅಂತ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಪಾರ್ಲಿಮೆಂಟ್ ಅಲ್ಲಿ ಗೇಲಿ ಮಾಡ್ತಾ ಇದ್ರು, ನೀವಿಬ್ಬರೇ ಇದ್ದೀರಿ ಅಂತೇಳಿ ಇಲ್ಲಿ ಇದೇ ರೀತಿ ಆ ಇಬ್ಬರು MLAಗಳು ಗೇಲಿ ಮಾಡ್ತಾ ಇದ್ರ ಕಾಲ ಒಂದಿತ್ತು. ಅದನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಇಡೀ ರಾಜ್ಯದಂತ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿ ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಜನಪರ ಹೋರಾಟವನ್ನು ಹಮ್ಮಿಕೊಂಡು ಪಾದಯಾತ್ರೆಗಳ ಮುಖಾಂತರ, ಸೈಕಲ್ ಜಾಥಾ ಮುಖಾಂತರ ಮತ್ತು ಇನ್ನೂ 10 ಹಲವಾರು ಹೋರಾಟಗಳ ಮುಖಾಂತರ ಯಡಿಯೂರಪ್ಪನವರು ಪಾರ್ಟಿಯನ್ನು ಕಟ್ಟಿದ್ರು. ಈ ರಾಜ್ಯಕ್ಕೂ ಒಳ್ಳೆಯದನ್ನು ಮಾಡಿ
ನಮ್ಗೆ ಬಹಳ ಹೆಮ್ಮೆ ಇದೆ. ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೃಷಿ ಬಜೆಟ್, ಕೃಷಿ, ನೀರಾವರಿ, ಪಶುಸಂಗೋಪನೆ ಇಂಥ 4 ಇಲಾಖೆಗಳನ್ನು ಸೇರಿಸಿ ಕೃಷಿಕರಿಗೆ ಮಾತ್ರ, ರೈತರಿಗೆ ಮಾತ್ರ ಪ್ರತ್ಯೇಕವಾದ ಬಜೆಟ್ ಅನ್ನು ಕೊಟ್ಟ ಏಕೈಕ ನಾಯಕ ಈ ದೇಶದಲ್ಲಿದ್ರೆ ಅದು ಯಡಿಯೂರಪ್ಪನವರು. ನಾನು ಯಡಿಯೂರಪ್ಪನವರನ್ನು ಬಹಳ ಹತ್ತಿರದ ನೋಡಿದ್ದೇನೆ. ಅವರೊಂದ್ಸಲ ಮಾತು ಕೊಟ್ರೆ ಮಾತು ತಪ್ಪ ಮನುಷ್ಯ ಅಲ್ಲ. ರೈತರ ವಿಚಾರ ಬಂದಾಗ ಬೆಳಗಾವಿ ಅಧಿವೇಶನದಲ್ಲಿ ಅವರೊಬ್ಬರೇ ಬಾವಿಗಿಳಿದು 3 ದಿನ ನಿರಂತರವಾಗಿ ಧರಣಿ ಮಾಡಿದ್ರು. ಆ ಕಮಿಟ್ಮೆಂಟ್ ಅನ್ನ ನಾವು ಒಪ್ಕೊಳ್ಳೇಬೇಕು. ಅಂತ ಧೀಮಂತ ನಾಯಕರಿಗೆ ಎಲ್ಲ ಸ್ನೇಹಿತರೆಲ್ಲ ಸೇರಿ ಅಭಿಮಾನದ ಉತ್ಸವವನ್ನು ಮಾಡಬೇಕು ನಿರ್ಧಾರ ಮಾಡಿದ್ದಾರೆ. ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅಲ್ಲ, ಇದು ಪಕ್ಷಾತೀತವಾಗಿ ನಡೀತಾ ಇರುವಂತ ಯಡಿಯೂರಪ್ಪನವರ ಉತ್ಸವ ಇದು. ಬಹುಶಃ ಅವರು ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಅಂದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ. ಯಡಿಯೂರಪ್ಪನವರ ಕಾರ್ಯಕ್ರಮಗಳು ತಲುಪದೇ ಇರುವ ಯಾವುದೇ ಸಮುದಾಯಗಳಿಲ್ಲ ಅನ್ನೋ ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಮಠಮಾನ್ಯಗಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ರೆ, ಧಾರ್ಮಿಕ ಸಂಸ್ಥೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ರೆ, ಸಾಂಸ್ಕೃತಿಕವಾಗಿ ಕರ್ನಾಟಕ ಶ್ರೀಮಂತವಾಗಿದ್ರೆ, ಕಲಾ ವ್ಯವಸ್ಥೆಯಲ್ಲಿ, ಸಾಹಿತ್ಯ ವ್ಯವಸ್ಥೆಯಲ್ಲಿ ಕರ್ನಾಟಕ ಬಹಳ ಗಟ್ಟಿತನವನ್ನು ಹೊಂದಿದ್ರೆ, ಅದಕ್ಕೆ ನೇರವಾದ ಕಾರಣ BS ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ಈ ವ್ಯವಸ್ಥೆ ಎಲ್ಲರೂ ಬರ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿ ಅನ್ನೋ ಯೋಜನೆಯನ್ನ ನಮ್ಮ ನರೇಂದ್ರ ಮೋದಿ ಅವರು ಬೇಟಿ ಪಡಾವ್ ಬೇಟಿ ಬಚಾವ್ ಅನ್ನೋ ಕಾರ್ಯಕ್ರಮ ನೀಡಕ್ ಮೊದಲೇ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟರು. ಭ್ರೂಣ ಹತ್ಯೆ ನಿಲ್ಲಿಸಬೇಕು, ಹೆಣ್ಮಕ್ಳು ಶಾಲೆಯಿಂದ ವಂಚಿತರಾಗಬಾರ್ದು, ಹೆಣ್ಮಕ್ಳಿಗೆ ಸ್ವಾಭಿಮಾನ ಬದುಕನ್ನು ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೊಟ್ಟರು. ಇವೆಲ್ಲ ಪೂರ್ವಕವಾಗಿ ಮೊನ್ನೆ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ರಾಜಕೀಯವಾಗಿ ಹೆಣ್ಮಕ್ಳಿಗೆ 33% ಅನ್ನ ಮೀಸಲಾತಿ ಕೊಡಬೇಕು ಅನ್ನೋ ಪರಿಕಲ್ಪನೆಗೆ ಯಡಿಯೂರಪ್ಪನವರ ಈ ಕಾರ್ಯಕ್ರಮಗಳು ಸಹ ಸಾಥ್ ಕೊಟ್ಟಿವೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಡಿಯೂರಪ್ಪನವರ ಈ ಉತ್ಸವ ಚಿತ್ರದುರ್ಗ ಮಾದಾರ್ ಚೆನ್ನಯ್ಯ ಸ್ವಾಮೀಜಿಯ ಮಠದ ಹಿಂದ್ಗಡೆ 150 ಎಕರೆ ಜಾಗದಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ನಿರೀಕ್ಷೆ 10 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಆಗಮಿಸುವ ನಿರೀಕ್ಷೆ ನಾವೆಲ್ಲ ಇದ್ದೇವೆ. ವಾಲಂಟಿಯರ್ ಬರ್ತಾ ಇದ್ದಾರೆ ಜನ, ಯಡಿಯೂರಪ್ಪನವರ ಸ್ನೇಹಿತರು, ಅಭಿಮಾನಿಗಳು, ಫಲಾನುಭವಿಗಳು, ಮಠಾಧೀಶರು. ನನ್ನ ಲೆಕ್ಕದಲ್ಲಿ ಮಠಾಧೀಶರು 1000 ಜನ ಬರ್ಬೋದು. ಮಠಾಧೀಶ ಅವತ್ತು ಜಾತಿ ಮತವನ್ನ ಮೀರಿ ಬೆಳೆದ ನಾಯಕ ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಒಂದು ಜಾತಿಗೆ ಸೀಮಿತವಾದ ನಾಯಕ ಅಲ್ಲ. ಶಿಕಾರಿಪುರದ ಪುರಸಭಾ ಸದಸ್ಯರಾಗಿ ಪ್ರಾರಂಭ ಮಾಡಿ ಅಧ್ಯಕ್ಷರಾಗಿ MLA ಆಗಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ 4 ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಅಂತ ಹೆಗ್ಗಳಿಕೆಗೆ ಪಾತ್ರರಾದವರು ನಮ್ಮ ಯಡಿಯೂರಪ್ಪನವರು, ನಿಮ್ಮ ಯಡಿಯೂರಪ್ಪನವರು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬೇರುಗಳು ಬಹಳ ಗಟ್ಟಿಯಾಗಿದೆ. ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದೇವೆ, ಯಡಿಯೂರಪ್ಪನವರಂತ ನಾಯಕರ ಆಶೀರ್ವಾದ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಪಾರ್ಟಿಯ ಎಲ್ಲ ನಾಯಕರಿಗೆ ಸದಾಕಾಲ ಬೇಕಾಗಿದೆ, ಸದಾಕಾಲ ಬೇಕಾಗಿದೆ. ಇವತ್ತು ಅವರು ದಣಿವರೆಯದ ನಾಯಕ. 83-84 ವರ್ಷ ಆದ್ರೂ ನಿರಂತರವಾಗಿ ಕಾರ್ಯಕರ್ತರ ಸಂಪರ್ಕ ಇರ್ತಾರೆ, ಕಾರ್ಯಕ್ರಮ ಬರ್ತಾರೆ, ಪ್ರವಾಸ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಸಮಸ್ಯೆಗೆ ನೇರವಾಗಿ ಸರ್ಕಾರಕ್ಕೆ ಚಾಟಿ ಬೀಸೋದ ಮುಖಾಂತರ ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನುವ ಒಂದು ಧಾಟಿಯಲ್ಲಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾ ಇರ್ತಾರೆ. ಹಾಗಾಗಿ ಯಡಿಯೂರಪ್ಪನವರು ನಮ್ಮ ಪಕ್ಷದ ಪ್ರಶ್ನಾತೀತ ನಾಯಕ, ಸರ್ವೋಚ್ಚ ನಾಯಕ, ಕರ್ನಾಟಕ ರಾಜ್ಯದ ಸರ್ವೋಚ್ಚ ನಾಯಕ. ಅವ್ರು ಬಿಟ್ರೆ ಬಹುಶಃ ಒಂದ್ ಮಾತು ಹೇಳ್ಬೇಕಾಗುತ್ತೆ, ಯಡಿಯೂರಪ್ಪನವ್ರಿಗೆ ಸಾಟಿ ಯಡಿಯೂರಪ್ಪನವರೇ ಹೊರತು ಇನ್ಯಾರು ಯಾರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತ ಯಡಿಯೂರಪ್ಪನವರ ಉತ್ಸವವನ್ನು ಮಾಡ್ತಾ ಇದ್ದೇವೆ. ನಾನು ಇವತ್ತು ಪತ್ರಿಕಾಗೋಷ್ಠಿಯ ಕರೆದ ಮುಖ್ಯ ಉದ್ದೇಶ,
ನಮ್ಮ ತಾಲೂಕಿಂದ, ನಮ್ಮ ಜಿಲ್ಲೆಯಿಂದ ಯಡಿಯೂರಪ್ಪನವರ ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಹಿತೈಷಿಗಳು, ಬಿಜೆಪಿ ಪಕ್ಷದ ಹಿತೈಷಿಗಳು ಎಲ್ಲರೂ ಭಾಗವಹಿಸಬೇಕು, ಚಿತ್ರದುರ್ಗಕ್ಕೆ ಬರಬೇಕು. ಆ ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಜಿ ಅವರು ಬರ್ತಾ ಇದ್ದಾರೆ, ತಮ್ಮನ್ನೆಲ್ಲ ಉದ್ದೇಶ ಮಾತನಾಡ್ತಾರೆ, ಯಡಿಯೂರಪ್ಪನವ್ರಿಗೆ ಗೌರವ ಸಲ್ಲಿಸ್ತಾರೆ, ಯಡಿಯೂರಪ್ಪನವರಿಗೆ ಶಕ್ತಿ ತುಂಬುತ್ತಾರೆ. ಯಡಿಯೂರಪ್ಪನವರು ಇನ್ನೂ ಪಕ್ಷ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿಗೆ ತೊಡಗಿಸಿಕೊಳ್ಳುವ ಒಂದು ಪ್ರೇರಣಾ ಒಂದು ಕಾರ್ಯಕ್ರಮ ಆಗಿ ಮಾರ್ಪಾಡಾಗಲಿದೆ. ಹಾಗಾಗಿ ತಾವೆಲ್ಲರೂ ಬರಬೇಕು. ಶ್ರೀನಿವಾಸಪುರ ತಾಲೂಕಿನಿಂದ ಅತಿ ಹೆಚ್ಚಿನ ಜನ, ಮಹಿಳೆಯರು ಮತ್ತು ಮಾತೆಯರು, ನಾಗರಿಕರು ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತೆ ಆ ಸಂಭ್ರಮದಲ್ಲಿ ಪಾಲ್ಗೊಂಡು ತಾವು ಸಂಭ್ರಮಿಸಬೇಕು ಅನ್ನುವ ಮನವಿಯನ್ನು ಮಾಡಕ್ಕೆ ತಮ್ಮನ್ನು ಕರೆದಿದ್ದೇವೆ. ತಮ್ಮ ಮುಖಾಂತರ ಎಲ್ರಿಗೂ ನಾನು, ನಮ್ಮ ವೇಣುಗೋಪಾಲ್ ಅವರು, ಮಂಡಲ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಾಯಕರೆಲ್ಲ ಸೇರಿ ಒಟ್ಟಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಒಬ್ಬ ಸಾರ್ಥಕ ಜೀವನ ನಡೆಸಿದ ಒಬ್ಬ ಸಾರ್ಥಕ ವ್ಯಕ್ತಿಯನ್ನ 50 ವರ್ಷಗಳ ಕಾಲ ನಿರಂತರವಾಗಿ ಒಂದು ಕಡೆ ನಿಲ್ಲದೆ ನಿರಂತರವಾಗಿ ರಾಜ್ಯ ಸುತ್ತಿ ಹೋರಾಡಿ ಓಡಾಡಿ ಜನರ ಸಮಸ್ಯೆಗಳಿಗೆ ವಿಶೇಷವಾದ ಒಂದು ಪರಿಹಾರವನ್ನು ಕೊಟ್ಟಂತ ಆ ದಣಿವರೆಯದ ನಾಯಕನಿಗೆ ನಾವೆಲ್ಲರೂ ಸೇರಿ ನಮನ ಸಲ್ಲಿಸೋಣ, ಗೌರವಿಸೋಣ, ಪ್ರೀತಿಸೋಣ, ಸಂಭ್ರಮಿಸೋಣ. ನೀವೆಲ್ಲ ಬರಬೇಕು ಅಂತ ಹೇಳಿ ತಮ್ಮ ಮುಖೇನ ಇಡೀ ತಾಲೂಕಿನ ಜನತೆಗೆ, ಇಡೀ ಜಿಲ್ಲೆಯ ಜನರಿಗೆ ನಾವೆಲ್ಲರೂ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸಾಧ್ಯ ಇಲ್ಲ. ಭೂ ಕಬಳಿಕೆಯಿಂದ ಹಿಡಿದು ಬಡವರ ಜನರ ಜೋಬಿಗೆ ಕತ್ತರಿ ಹಾಕಿ ಬೆಲೆ ಏರಿಕೆ ನಿರ್ಲಜ್ಜವಾಗಿ ಮಾಡಿ ರಾತ್ರೋರಾತ್ರಿ 16 ಸಲ ಬೆಲೆ ಏರಿಕೆ, ಅದು ಒಂದಲ್ಲ ಎರಡಲ್ಲ ಮೂರಲ್ಲ. ಇವತ್ತು ಜನರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿದ್ದಾರೆ. ಈ ಸರ್ಕಾರಕ್ಕೆ ಒಂದು ಅಹಂಕಾರ ಇದೆ. ನಮಗೆ 140 ಜನ ಇದ್ದೀವಿ MLA ಗಳು, ನಮ್ಮನ್ನ ಯಾರು ಏನ್ ಮಾಡಕ್ಕಾಗಲ್ಲ ಅನ್ನೋ ದುರಹಂಕಾರದ ಪರಮಾವಧಿ. ಅವರ ಆ ದುರಹಂಕಾರನೇ ಇವತ್ತು ಜನರ ಮೇಲೆ, ಜನರಿಗೆ ಶಾಪವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಈ ಸರ್ಕಾರದ ಹಗರಣಗಳ ಮಾತಾಡಕ್ಕೆ ದಿನಗಟ್ಟಲೇಬೇಕು, ಒಂದಿನ 2 ದಿನ ಬೇಕಾಗಿಲ್ಲ, ದಿನಗಟ್ಟಲೇಬೇಕು. ಈ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಎಷ್ಟೆಲ್ಲ ಬಂದವರು, ತಾಲೂಕಿಗೆ ಶ್ರೀನಿವಾಸಪುರಕ್ಕೆ ಏನಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೇಕಾಗಿದೆ? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಜವಾಬ್ದಾರಿ ಇಲ್ವಾ? ಪ್ರತಿ ತಾಲೂಕು ಹೋಗ್ಬೇಕು, ಪ್ರತಿ ಹೋಬಳಿಗೆ ಹೋಗ್ಬೇಕು ಅಂತ ಮೀಟಿಂಗ್ ಮಾಡೋದು ಜವಾಬ್ ಗೊತ್ತಿಲ್ವಾ? ತಾಲೂಕು ಬಂದು KD ಮೀಟಿಂಗ್ ಮಾಡೋದು ಗೊತ್ತಾಗಲ್ವಾ ಏನಾಗಿದೆ ಅಂತ ತಾಲೂಕು ವ್ಯವಸ್ಥೆ? ಹಾಗಾಗಿ ಯಥಾ ರಾಜ ತಥಾ ಪ್ರಜಾ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿದ್ದರು, ಅಧಿಕಾರಿಗಳು ಆಗೇ ಇದ್ದಾರೆ. ಈ ತಾಲೂಕಿನಲ್ಲಿ ಹೇಳ್ತಾ ಇದ್ದೆ, ಶಿವನಗರ ತಾಲೂಕಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ, ದುರ್ನಡತೆ ಮಿತಿಮೀರಿ ಹೋಗಿದೆ. ಒಬ್ಬ ಶಾಸಕರಿಗೆ ಕನಿಷ್ಠ ಗೌರವವನ್ನು ಕೊಡದೇ ಇರುವಂತ ಅಧಿಕಾರಿಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದನ್ನು ನಾವು ಖಂಡಿಸ್ತೇವೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕಾಲ ಹೀಗೆ ಇರಲ್ಲ. ನೀವು ಅಧಿಕಾರಿಗಳಾಗಿ ವರ್ತನೆ ಮಾಡಬೇಕು ಹೊರತು ರಾಜಕಾರಣಿಗಳಾಗಬಾರ್ದು. ನಿಮ್ಗೆ ಜವಾಬ್ದಾರಿ ಇದೆ. ನೀವು ಜನಸೇವಕರು, ಪ್ರಜಾಸೇವಕರು. ನಿಮ್ಗೆ ಸಂಬಳ ಕೊಡ್ತಾರೆ ಸರ್ಕಾರದಿಂದ. ಆ ಸಂಬಳ ಎಲ್ಲರ ತೆರಿಗೆ ಹಣದಿಂದ ಸಂಬಳ ಕೊಡ್ತಾರೆ. ನಿಮ್ಗೆಲ್ಲ ಜ್ಞಾಪಕ ಇಟ್ಕೋಬೇಕು. ಬೇರೆಯವರು ಮನೆ ಬಾಗಿಲು ಕಾಯ್ದು ನಿಲ್ಲಿಸಬೇಕು, ಸಾರ್ವಜನಿಕ ಕೆಲಸ ಮಾಡಬೇಕು. ಇಲ್ಲದೆ ಇದ್ರೆ ನಿಮಗೆ ದೇವರು ಕ್ಷಮಿಸಲ್ಲ, ಜನರ ಶಾಪ ತಟ್ಟುತ್ತದೆ. ಆಡಳಿತ ವಿಕೇಂದ್ರೀಕರಣ ಅನ್ನೋದು ಬಹಳ ಮುಖ್ಯ. ಆಡಳಿತ ವಿಕೇಂದ್ರೀಕರಣ ಆದ್ಮೇಲೆ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟ್ ತನಕ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮುನ್ಸಿಪಾಲಿಟಿ, ಅಲ್ಲಿಂದ ಕಾರ್ಪೊರೇಷನ್, ಅಲ್ಲಿಂದ MLA, MLC, MP ಯಾರ್ಯಾರ ಕೆಲಸ ಯಾರು ಮಾಡಬೇಕು ಅಂತ ಡಿಫೈನ್ ಮಾಡಿದ್ದಾರೆ. 5 ವರ್ಷ ಆಯಿತು ಪಂಚಾಯತ್ ಎಲೆಕ್ಷನ್ಸ್ ಆಗೋಗಿ, ಅವಧಿ ಮುಗಿದೋಗಿ. ಬೆಂಗಳೂರು ಕಾರ್ಪೊರೇಷನ್ ಅವಧಿ ಮುಗಿದೋಗಿ 6 ವರ್ಷ ಆಗೋಯ್ತು. ಇವತ್ತು ಬೆಂಗಳೂರು ಮಳೆ ಬಿದ್ದಿದೆ. ನೆನ್ನೆ ಮರ ಕ್ಲೀನ್ ಮಾಡೋ ಗತಿ ಇಲ್ಲ, ಕಸ ಹೊಡೆಯೋ ಗತಿ ಇಲ್ಲ, ಚರಂಡಿ ಕ್ಲೀನ್ ಮಾಡೋ ಗತಿ ಇಲ್ಲ. ಬದುಕು ಹೈರಾಣ ಆಗಿಬಿಟ್ಟಿದೆ. MLA ಮಾಡೋಕ್ಕೆ ಸಾಧ್ಯ ಒಬ್ಬನು? ಅದೇ ರೀತಿ ಪಂಚಾಯಿತಿಗಳಲ್ಲಿ ಇವತ್ತು PDOಗಳಿಗೆ ಲಂಗಲಗಾಮ ಇಲ್ಲ, ಗ್ರಾಮ ಸಭೆಗಳಿಗೆ ಬೆಲೆ ಇಲ್ಲ, ಅವರ ಆ ಗ್ರಾಮಸ್ಥರ ದುಃಖ ದುಮ್ಮಾನಗಳಿಗೆ ಯಾರು ಅದು ಕಿವಿ ಕೊಡೋ ವ್ಯಕ್ತಿ ಯಾರು ಇಲ್ಲವೇ ಇಲ್ಲ. ಅದೇ ಪಂಚಾಯತ್ ಎಲೆಕ್ಷನ್ಸ್ ಆಗಿದ್ರೆ
ತಾಲೂಕ್ ಪಂಚಾಯತ್ ಆಗಿದ್ದರೆ, ಗ್ರಾಮ ಪಂಚಾಯತ್ ನಮ್ಮ ಜಿಲ್ಲಾ ಪಂಚಾಯತ್ ಆಗಿದ್ರೆ ಆ ಜನರನ್ನ ಅಟ್ಲೀಸ್ಟ್ ಹತ್ತಿರದಿಂದ ಇರುವ ನಾಯಕ ಸಿಗ್ತಾ ಇದ್ದ, ಕಸದ ಹೇಳ್ಕೊಳ್ಳೋರು, ಅವ್ರ ಪರಿಹಾರ ಆಗ್ತಾ ಇತ್ತು, ಡಿಸೆಂಟ್ರಲೈಸೇಷನ್ ಒಂದು ಅರ್ಥ ಇತ್ತು. ಆದರೆ ಅದ್ಯಾವುದು ಮಾಡಲಿಲ್ಲ ಸರ್ಕಾರ ಭಯಪಟ್ಟಿದೆ. ಸರ್ಕಾರ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಮಾಡೋದಕ್ಕೆ ಹೆದರ್ತಾ ಇದೆ. ಯಾಕೆ ಅಂದರೆ ಸರ್ಕಾರದ ಇತಿಹಾಸ ಗ್ರಾಮದಲ್ಲಿರುವ ಕಟ್ಟ ಕಡೆ ವ್ಯಕ್ತಿಗೂ ಗೊತ್ತಾಗಿದೆ. ಅವರು ಕಾಂಗ್ರೆಸ್ ಅವರಿಗೆ ಪಾಠ ಕಲಿಸಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಹಾಗಾಗಿ ಅವ್ರಿಗೆ ಎಲೆಕ್ಷನ್ ಮಾಡೋದಕ್ಕೆ ಭಯ ಇದೆ. ಆದ್ರಿಂದ ಎಲೆಕ್ಷನ್ ಮಾಡಕ್ಕೆ ಹೋಗುವುದಿಲ್ಲ. ಪದೇ ಪದೇ ಕೋರ್ಟ್ಗೆ ಹೋಗ್ತಾರೆ, ಅಫಿಡವಿಟ್ ಹಾಕ್ತಾರೆ, ಸಮಯ ಬೇಕು ಅಂತ. ಇವಾಗ ಇನ್ನೊಂದು ಹೊಸ ಶುರು ಮಾಡಿದ್ದಾರೆ ಸರ್. ಗಣತಿ ಬಂದ್ಬಿಟ್ಟಿದೆ, ಜಾತಿ ಗಣತಿ. ಜನ ಸಿಗ್ತಾ ಇಲ್ಲ, ಮೇಷ ಸಿಗ್ತಾ ಇಲ್ಲ. ಅದಾದ್ಮೇಲೆ ಗಣತಿ ಆದ್ಮೇಲೆ SIR ಬರ್ತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬರ್ತಾ ಇದೆ ಇದು. ಹಾಗಾಗಿ ಈ ಎರಡೂ ಮುಗಿದ ತನಕ ನಮ್ಗೆ ಟೈಮ್ ಕೊಡಿ ಅಂತ ಹೇಳಿ ಅವರು ಸರ್ಕಾರ ಅಪ್ಲಿಕೇಶನ್ ಹಾಕಿಲ್ಲ, ಬೇರೆಯವ್ರಿಗೆ ಹಾಕ್ಸ್ತಾ ಇದ್ದಾರೆ. ಆಮೇಲೆ ಮುಂದೆ ಮಾತ್ರ ನಾವು ರೆಡಿ ಇದ್ದೀವಪ್ಪ ಅಂತ. ಏನಕ್ಕೆ ರೆಡಿ ಇರೋದು ನೀವು? ಮಾನ ಮರ್ಯಾದೆ ಗೌರವ ಇದ್ದರೆ ಎಲೆಕ್ಷನ್ ಯಾವಾಗಲೂ ಮಾಡಬೇಕು. ಇನ್ನು ಮಾಡಲಿಲ್ಲ ಅಂದರೆ ನೀವು ಹೆದರು ಬುಕ್ಗಳು ಅಂತ. ಒಂದು ಲಜ್ಜೆಗೆಟ್ಟ ಸರ್ಕಾರ ನೋಡಕ್ಕೆ ಸಾಧ್ಯನೇ ಇಲ್ಲ. ಈ ಸರ್ಕಾರದಲ್ಲಿರುವ ಹಗರಣಗಳು ಬಹುಶಃ ಯಾವ ಸರ್ಕಾರ ನಡೆಯಕ್ಕೆ ಸಾಧ್ಯ ಇಲ್ಲ. ಭೂ ಕಬಳಿಕೆಯಿಂದ ಹಿಡಿದು ಬಡವರ ಜನರ ಜೋಬಿಗೆ ಕತ್ತರಿ ಹಾಕಿ ಬೆಲೆ ಏರಿಕೆ ನಿರ್ಲಜ್ಜವಾಗಿ ಮಾಡಿ ರಾತ್ರೋರಾತ್ರಿ 16 ಸಲ ಬೆಲೆ ಏರಿಕೆ. ಅದು ಒಂದಲ್ಲ ಎರಡಲ್ಲ ಮೂರಲ್ಲ. ಇವತ್ತು ಜನರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಮಾಡಿದೆ. ಈ ಸರ್ಕಾರಕ್ಕೆ ಒಂದು ಅಹಂಕಾರ ಇದೆ. ನಮಗೆ 140 ಜನ ಇದ್ದೀವಿ MLAಗಳು, ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ದುರಹಂಕಾರದ ಪರಮಾವಧಿ. ಅವರ ಆ ದುರಹಂಕಾರನೇ ಇವತ್ತು ಜನರಿಗೆ ಶಾಪವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಈ ಸರ್ಕಾರದ ಹಗರಣಗಳು ಮಾತಾಡೋಕ್ಕೆ ದಿನಗಟ್ಟಲೆ ಬೇಕು. ಒಂದಿನ 2 ದಿನ ಬೇಕಾಗಿದೆ, ದಿನಗಟ್ಟಲೆ ಬೇಕು. ಈ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳು ಎಷ್ಟೆಲ್ಲ ಬಂದವರು, ತಾಲೂಕು ಶ್ರೀನಿವಾಸಪುರಕ್ಕೆ ಏನಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಬೇಕಾಗಿದೆ? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಜವಾಬ್ದಾರಿ ಇಲ್ವಾ? ಪ್ರತಿ ತಾಲೂಕು ಹೋಗ್ಬೇಕು, ಪ್ರತಿ ಹೋಗ್ಲಿಕ್ಕೆ ಹೋಗ್ಬೇಕು ಅಂತ ಮೀಟಿಂಗ್ ಮಾಡೋದು ಜವಾಬ್ ಗೊತ್ತಿಲ್ವಾ? ತಾಲೂಕು ಬಂದು KD ಮೀಟಿಂಗ್ ಮಾಡೋದು ಗೊತ್ತಾಗಲ್ವಾ ಏನಾಗಿದೆ ಅಂತ ತಾಲೂಕು ವ್ಯವಸ್ಥೆ? ಹಾಗಾಗಿ ಯಥಾ ರಾಜ ತಥಾ ಪ್ರಜಾ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿದ್ದಾರೋ ಅಧಿಕಾರಿಗಳು ಹಾಗೆ ಇದ್ದಾರೆ. ಈ ತಾಲೂಕಿನಲ್ಲಿ ಹೇಳ್ತಾ ಇದ್ದೀವಿ, ವಿಶ್ವನಾಥ ತಾಲೂಕಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ, ದುರ್ನಡತೆ ಮಿತಿಮೀರಿ ಹೋಗಿದೆ. ಒಬ್ಬ ಶಾಸಕರಿಗೆ ಕನಿಷ್ಠ ಗೌರವವನ್ನು ಕೊಡದೇ ಇರುವಂಥ ಅಧಿಕಾರಿಗಳ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದನ್ನು ನಾವು ಖಂಡಿಸ್ತೇವೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕಾಲ ಹೀಗೆ ಇರಲ್ಲ. ನೀವು ಅಧಿಕಾರಿಗಳಾಗಿ ವರ್ತನೆ ಮಾಡಬೇಕು ಹೊರತು ರಾಜಕಾರಣಿಗಳಾಗಬಾರ್ದು. ನಿಮ್ಗೆ ಜವಾಬ್ದಾರಿ ಇದೆ. ನೀವು ಜನಸೇವಕರು, ಪ್ರಜಾಸೇವಕರು. ನಿಮ್ಗೆ ಸಂಬಳ ಕೊಡ್ತಾರೆ ಸರ್ಕಾರದಿಂದ. ಆ ಸಂಬಳ ಎಲ್ಲರ ತೆರಿಗೆ ಹಣದಿಂದ ಸಂಬಳ ಕೊಡ್ತಾರೆ. ನಿಮಗೆಲ್ಲ ಜ್ಞಾಪಕ ಇಟ್ಕೋಬೇಕು. ಬೇರೆಯವರು ಮನೆ ಬಾಗಿಲುಕಾಯಿ ನಿಲ್ಲಿಸಬೇಕು, ಸಾರ್ವಜನಿಕ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ನಿಮಗೆ ದೇವರು ಕ್ಷಮಿಸಲ್ಲ, ಜನರ ಶಾಪ ತಡ್ತಾರೆ.